ಈಗ ಹೇಳಮ್ಮ, ಆ ಅಜ್ಜಿರ್ದು ಹಳೆ ಮನೆ ಐತಲ್ಲ, ಸಿದ್ದಜ್ಜಿರ್ದು, ಆ ಮನೆಯಾಗೆ ಇವಾಗ ಬಾಡಿಗೆ ತಗೊಂಡು ಇಲ್ಲೇ ಇರೋಣ ಅಂತ. ಈಗ ಈ ಮನೆಯಾಗೆ ಇರೋದು ಪಟ್ಟಿಂದಾನ 500 ರೂಪಾಯಿ ಬಾಡಿಗೆ ಅಂತೆ, ತಿಂಗಳ ಕೊಡಬೇಕು. ಅವ್ರದ್ದು ಹೊಸ್ವಂತ ಕೊಯ್ಯೋರಲ್ಲ, ಇಲ್ಲ ಹಳೆ ಮನೆ ಹಿಂಗೆ ಐತಲ್ಲ ಅದಕ್ಕೆ ಇಲ್ಲೇ ಇರೋಣ ಅಂತ. ಸರಿ ಆಯ್ತು ಹೇಳಮ್ಮ, ಇಲ್ಲೇ ಇರೋಣ. ಇಲ್ಲೇ ಇದ್ರೆ ಯಾವುದೂ ಇರೋದಿಲ್ಲ. ಅವಳು ಸವಾಸನೆ ಬೇಡ ಬಿಡು, ಅವಳೇ ಇರಲೇಳು. ಬರಲಿ, ಅವಳು ಇನ್ನೂ ನಮ್ಮ ಹತ್ರ ಬರಲೇಬೇಕು. ಏನೋ ಅಂತ ತಿಳ್ಕೊಬಿಟ್ಟವಳು ಹೆಣ್ಮಕ್ಳನ್ನ, ನಮ್ಮನ್ನು ಅಷ್ಟು ಕೀಳಾಗಿ ನೋಡ್ತಾ ಇದ್ದಾಳೆ. ಬರಲಿ, ಅವಳಿನ್ನೂ ನಮ್ಮ ಹತ್ರ ಬರಬೇಕು. ಅವಾಗ ಹೇಳ್ತೀನಿ, ಈಗ ಹೇಳಲ್ಲ ನಾನು. ಇನ್ನು ಬರಬೇಕು ಇವರಿಗೆ, ಗೊತ್ತಾಗುತ್ತೆ. ಈಗಲೇ ಇಷ್ಟೊಂದು ಮೆರಿತಾ ಇದ್ದಾರೆ, ಇನ್ನು ಚೆನ್ನಾಗಿ ಆಗಬೇಕು ಇವರಿಗೆ. ಕಟ್ಕೊಂಡು ಹೆಣ್ತಿನ ನೋಡ್ಕೆಮ್ಮ ಯೋಗ್ಯತೆ ಇಲ್ಲ ಅಂದಮೇಲೆ ಏನಕ್ಕೆ ಕಟ್ಕೋಬೇಕು? ಹೆಣ್ಮಕ್ಳ ಜೀವನ ಹಾಳು ಮಾಡಬಾರ್ದು. ಕಟ್ಕೊಂಡು ಯಾವನ ಮಾತೋ ಕೇಳ್ಕೊಂಡು ಹೆಣ್ಮಕ್ಳ ಜೀವನ ಎಲ್ಲನ ಹಾಳು ಮಾಡ್ತಾರಲ್ಲ, ಅವರಿಗೆ ಸ್ವಲ್ಪನಾದ್ರೂ ನಾಚಿಕೆ ಮಾನ ಮರ್ಯಾದೆ ಅನ್ನೋದೇನಾದರೂ ಇದ್ದರೆ ಹಿಂಗೆ ಮಾಡಲ್ಲ. ಹೆಣ್ಮಕ್ಳ ಜೀವನ ಅಂತ ಹಾಳು ಮಾಡ್ದವನು ಯಾವನು ಉದ್ಧಾರ ಆಗಲ್ಲ. ಹೆಣ್ಮಕ್ಳನ್ನ ಏನಿಸ್ಕೊಂಡು ತಿಂದವನು ಯಾವತ್ತೂ ಉದ್ಧಾರ ಆಗಲ್ಲ. ಮನೆಗೆ ಹೆಂಡತಿ ಜೊತೆ ಯಾವನ್ ಚೆನ್ನಾಗಿರ್ತಾನೆ, ಹೆಂಡತಿ ಜೊತೆ ಯಾವನ್ ನಗ್ನಗ್ತಾ ಚೆನ್ನಾಗಿರ್ತಾನೆ, ಅವನಿಗೆ ಲಕ್ಷ್ಮಿ ಒಲಿಯೋದು ಅಷ್ಟೇನೆ. ಜಗಳ ಮಾಡಿಕೊಂಡು 24 ಗಂಟೆನೇ ಹೆಂಡತಿ ಮೇಲೆ ಜಗಳ ಮಾಡೋದು, ಸಿಟ್ಟಾಗೋದು, ಈ ರೀತಿ ಮಾಡೋನಿಗೆ ಯಾವಾಗ್ಲೂ ಹಾಳಾಗಿ ಹೋಗ್ತಾನೆ, ಉದ್ಧಾರ ಅಂತೂ ಆಗಲ್ಲ. ಹೆಂಡ್ತಿನೂ ಗೌರವಾಗಿರಬೇಕು. ಹೆಂಡ್ತಿನೂ ಗೌರವಾಗಿ ಇತ್ಕೊಂಡು ಹೋದ್ರೆ ಗಂಡನೂ ಸರಿಯಾಗಿರ್ತಾನೆ. ಫಸ್ಟ್ ಹೆಂಡ್ತಿ ಆದಳು ನ್ಯಾವಿಯಾಗಿರಬೇಕು. ಹೋಗಪ್ಪ ಹೋಗು. ನಿನ್ಯಾರು ಅಂಬಲಿಲ್ಲ ಅವಳು, ಯಾರನ್ನೋ ಮಾತಾಡ್ತಾ ಇರೋದು, ನಿನ್ನೇನು ಮಾತಾಡಲಿಲ್ಲ ಅವಳು. ಹೋಗು ಸುಮ್ಮನೆ ಯಾಕೆ. ನಿಮ್ಮ ಮಾವ ಬಂದಿದ್ದಾನೇನೆ. ನಮ್ಮ ಪಾಡಿಗೆ ನಾ ಮಾತಾಡ್ತಿದ್ದೆ. ನನ್ನ ಪಾಡಿಗೆ ಮತ್ತು ನಾನು ಮಾತಾಡ್ತಿದ್ದು, ನನ್ನ ಪಾಡಿಗೆ ನಾನು ಮಾತಾಡ್ತಾ ಇದ್ದೀನಿ. ಇವಾಗ ಸುಮ್ಮನೆ ಯಾಕಪ್ಪ, ಸುಮ್ಮನೆ ಕರ್ಕೊಂಡೋಗು. ಇವಾಗ ಸುಮ್ಮನೆ ಜಗಳ ಕೆತ್ತ ಸಿಬ್ರೆ ಹೊಡುತ್ತನು ಸುಮ್ಮನೆ ಯಾಕೆ. ಇವಾಗ ಅಷ್ಟೊಂದು ನೀನು ಇಲ್ಲೋಡಿಲಿ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ಸುಮ್ಮನೆ ಕರ್ಕೊಂಡೋಗಿ ಚೆನ್ನಾಗಿ ಇಕ್ಕೆಮದ್ದು ನೋಡು. ಮಾಮ ನಿನಗೆ ಗೊತ್ತಿಲ್ಲ, ಚೆನ್ನಾಗಿ ಇತ್ಕೊಂಡು ಹೋಗ್ಬೇಕು. ಕಟ್ಕೊಂಡು ಹೆಂಡ್ತಿನ ಚೆನ್ನಾಗಿ ನೋಡ್ಕೋಬೇಕು. ಅವಾಗ ನಿನಗೂ ಒಳ್ಳೇದಾಗುತ್ತೆ. ಅವ್ರು ಯಾರೂ ಆಗಲ್ಲ ಮಾವ, ಯಾರೂ ಆಗಲ್ಲ. ನಿಮ್ಮ ಅಣ್ಣ, ನಿಮ್ಮ ಅತ್ತಿಗೆ, ನಿಮ್ಮ ತಮ್ಮನ ಹೆಂಡ್ತಿ ಯಾರೂ ಆಗಲ್ಲ. ಇನ್ನೊಂದು ಸ್ವಲ್ಪ ದಿನ ನನ್ನ ತಮ್ಮಗೆ ಹೆಣ್ಣು ನೋಡಿದ್ದೀವಿ, ಮದುವೆ ಮಾಡ್ತೀವಿ. ನನ್ನ ತಮ್ಮನ ಹೆಂಡ್ತಿ ಬತ್ತಾಳೆ, ಅವಳೇ ನೋಡ್ಕೊಂತಾಳೆ. ನೀವು ನೋಡ್ಕೊಂಬಿದ್ರೋಟೆ. ನಿಮ್ಗಿರೋ ಜಂಬಕ್ಕೆ ನೋಡು ಮಾತಾಡ್ಬಿಟ್ಟಿದ್ದೀಯ ಅಂದರೆ ಏನಿಲ್ಲ, ಸರಿಯಾಗಿ ಮಾತಾಡೋದು ಕಲಿ. ನೀನು ಮಾತಾಡಬೇಡ ನೀನು. ಬೇಡಪ್ಪ ಹೋಗ್ಲಿ, ಇಲ್ಲಿ ಮನೆ ಮಾಡ್ಕೊಂಡೇ ಇದ್ದೀವಿ. ಇವಾಗ ಅವಳು ಅವ್ರ ಅಣ್ಣ ಹೆಂಡ್ತಿ ಇಲ್ಲಿ ಇರಬೇಡ್ರಿ ಅಂತ ಗಲಾಟೆ ಮಾಡಿಳು. ಪಾಪ ಎಲ್ಗೆ ಹೋಗ್ತಾರೆ ಅಂತೇಳಿ ಅದಕ್ಕೆ ಬಂದು ಇಲ್ಲೇ ಇದ್ದೀವಿ. ಎಲ್ಗೆ ಹೋಗೋಕ್ಕಾಗುತ್ತೆ ಹೇಳು. ಅದಕ್ಕೆ ಅತ್ತ ಇಲ್ಲೇ ಬಂದ ಇದ್ದೀವಪ್ಪ. ನಾನು ನಮ್ಮ ಮಕ್ಕಳು ಇಬ್ರು ಇಲ್ಲೇ ಇದ್ದೀವಿ. ಏನು ಮಾಡೋಣ, ನಾನು ಕೈ ಬಿಡೋಕ್ಕಾಗಲ್ಲ. ನಾವು ನೋಡ್ಕೊಂಡು ಅವಳಿಗೆ ಬೇರೆ ಪಟ್ಟೆ ಸೀರೆ ಸೊಟ್ಟ ಹೋಗೈತೆ, ಅದಕ್ಕಾಗಿನ. ಏನು ನಿಗ್ರು ನೋಡು, ಅದೇ ಹೋಗಿದ್ದ. ಭಾಳ ನಿಗ್ರು ಐತಿ, ಒಂದು ತಟ್ಟಿ ಐತಿ ನಿಗ್ರು. ಸರಿಯಾಗಿ ಏನೋ ಒಂದು ಮಾಡ್ಬೇಕಣೆ ಅಕ್ಕ, ಆಗಬೇಕು. ಆವಾಗಲೇ ಈ ಸಿಕ್ ಬರೋದು ಈ ಮಾಮ. ಅಯ್ಯೋ, ನಾನು ಎಷ್ಟೇ ಒಳ್ಳೆ ಮಾತನಾಗ ಹೋಗಿ ಅದೆಲ್ಲ ಸುಮ್ಮನೆ ಹೋಗಿ ಸುಮ್ಮನೆ ನಾಚಾರಾಗಿರ್ತೀನಿ ಅಂತ ಹೇಳ್ಕೊಂಡು ಹೋದ್ರೂ ನಂಬಲಿಲ್ವಲ್ಲ. ಬಿಡು, ಇನ್ನೇನು ಮಾಡೋಕ್ಕಾಗುತ್ತೆ, ಹೋದ್ರೆ ಹೋಗ್ಲಿ. ನಾನು ಸುಮ್ಮನೆ ಹಂಗೆ ಅಂದಿದ್ದವಾಗ ನಾನೇನೇನು ಅದೇ ಬೇಕಲ್ಲ, ನಾನು ಚೆನ್ನಾಗಿರ್ತೀನಿ ಕಣಪ್ಪ ಅಂತೇಳಿ ಏನು ಹೋಗಲಿಲ್ಲ. ಏನು ಮಾಡೋಣ, ಸುಮ್ಮನೆ ಹೋಗುವ ಅಂತ ಏನೋ ಒಂದು ಡ್ರಾಮಾ ಮಾಡೋಣ, ಹೆಂಗೆ ಚೆನ್ನಾಗಿ ಇತ್ಕೊಂಡು ಹೋಗೋಣ ಅಂತ ಹೇಳಿ ಹೋದೆ ಅಷ್ಟೇ. ಏನೋ ಒಂದು ಡ್ರಾಮಾ ಮಾಡ್ಕೊಂಡು. ಆದರೆ ಒಳಗೆ ಬಿಡ್ಕೊಂಬಲ್ಲ ಅಂದ್ಬಿಟ್ನಲ್ಲ, ಅದೇ ನನಗೆ ಮೈ ಎಲ್ಲ ಉರಿತು. ನೀನು ಹೊರಗೆ ಹೋಗು, ನಮ್ಮ ಮನೆ ಒಳಗೆ ಬರಬೇಡ ಅಂತ ಹೇಳ್ಬಿಟ್ನಲ್ಲ, ಅದೇ ನನಗೆ ಬೇಜಾರಾಗಿದ್ದು. ಏನ್ರಿ, ನನ್ನ ಮಗ ಹೋದ್ರೆ ಅದು ಇದು ಮಾತಾಡ್ತೀರಂತೆ, ಜ್ಞಾನ ಇರ್ಬೇಕು ಒಂದಿಟ್ಟು. ಮೈ ಮೇಲೆ ಜ್ಞಾನ ಇಟ್ಕೊಂಡು ಮಾತಾಡ್ರಿ. ಮತ್ತು ನಿನ್ನ ಮಗುಗೆ ಕಟ್ಕೊಂಡು ಹೆಣ್ತಿನ ಸಾಕೋ ಯೋಗ್ಯತೆ ಇಲ್ಲ, ಅದಕ್ಕೆ ಮಾತಾಡ್ತೀವಿ. ನೀನು ಮಾತಾಡಬೇಡ, ನೀನು ಮಾತಾಡಬೇಡ, ನಿಮ್ಮ ಅಮ್ಮ ಇಂತ ಮಾತಾಡ್ತೀನಿ ನಾನು. ಇವಾಗ ನೋಡು ಯಾಕ, ಅವಳಿಗೆ ಪಾಪ ಪಾಟೆ ಸೀರೆ ಹಂಗೆ ಆಗೈತೆ. ಇವಾಗಲೇ ಕರ್ಕೊಂಡೋಗಿ ಒಂದೀಟು ಸ್ಯಾನೆ ದಿನ ಆತಾಲೇನೆ, ಇವಾಗಲೇ ಕರ್ಕೊಂಡೋಗಿ ತೋರಿಸ್ಬೇಕು. ಇವಾಗಲೇ ಕರ್ಕೊಂಡೋಗಿ ತೋರಿಸ್ಲಿಲ್ಲ ಅಂದ್ರೆ ಆಗಲ್ಲ. ಇವತ್ತು ನೋವು ತಿಂತಾ ಇದ್ದಾರೆ, ನೋವನ್ನ ಸಿಟ್ಟಿನಾಗೆ ಮಾತಾಡ್ತಾರೆ. ಸಿಟ್ಟಂಬದು ಎಲ್ಲರಿಗೂ ಬರುತ್ತೆ ಕಣಮ್ಮ. ಸಿಟ್ಟು ಎಲ್ಲರಿಗೂ ಬರುತ್ತೆ. ಸಿಟ್ಟು ಅಂತ ಹೇಳಿ ಹೆಂಗೆ ಬೇಕಂಗೆ ಮಾತಾಡಿರೆ ಯಾರೂ ಕೇಳಲ್ಲ. ನಿನ್ನ ಮಕ್ಕಳಿಗೆ ಹೇಳು ಒಂದಿಟ್ಟು ನಯ ಬೈದಾಗಿರೋಕ್ಕೆ. ಅಯ್ಯೋ ಇದೀವಿ ಹೇಳಮ್ಮ. ಫಸ್ಟು ನಿನ್ನ ಮಕ್ಳಿಗೆ ಹೇಳು. ನಿನ್ನ ಮಕ್ಳಿಗೆ ಹೇಳಿ, ನಾವು ನಯ ಬೈದಾಗೆ ಮತ್ತಿರೋದು. ಅದಕ್ಕೆ ಮತ್ತೆ ನಾವು ಗೌರವಾಗಿ ಅಳ್ತಾಗಿ ಸಾವಾಸನೆ ಬೇಡ ಅಂತೇಳಿ ಬಂದು ಬೇರೆ ಮನೆ ಮಾಡ್ಕೊಂಡು ನಮ್ಮ ಪಾಡಿಗೆ ನಾವು ಗೌರವಾಗಿರೋದು. ನಾವು ನಯ ಬೈದಾಗೆ ಇರೋದು. ನೀನು ಮಾತಾಡ್ಕೊಡು, ನೀನು ಯಾಕೆ ಮಾತಾಡೋದು? ಇಲ್ಲಿ ನೋಡ್ಕೊಂತಮ್ಮ, ಇವಳು ಮಿತಿ ಮೀರಿ ಮಾತಾಡ್ತಾ ಇದ್ದಾಳೆ ಇವಳು. ಇವಳಿಗೆ ಫಸ್ಟ್ ಯಾವುದೋ ಒಂದು ಗಂಡು ನೋಡಿ ಮದುವೆ ಮಾಡು.
ಹಂಗಾದ್ರೆ ಬೋಗ್ತಾಳೆ. ಇವಾಗ ಮದುವೆ ಇಲ್ಲಲ್ಲ, ಅದಕ್ಕೆ ಹಿಂಗೆ ಆಡ್ತಾ ಇದ್ದಾಳೆ. ಫಸ್ಟ್ ಇವಳಿಗೆ ಒಂದು ಮದುವೆ ಮಾಡಿ, ಮದುವೆ ಮಾಡಿದ್ರೆ ಸರಿ ಹೋಗ್ತಾಳೆ. ಫಸ್ಟು ಇವಳಿಗೆ ಒಂದು ಯಾವ್ದಾರ ಒಂದು ತಗಲಾಕತ್ ಕಲಿ, ಹಂಗಾದ್ರೆ ಒಂದಿಟ್ಟು ನಯ ಬೈದಾಗಿರ್ತಾಳೆ. ಇಷ್ಟೊಂದು ಓಟು ಬಿಟ್ಟು ಆಟ ಆಡಬಾರ್ದು. ಸ್ವಲ್ಪ ನಯ ಬೈದಾಗಿರಬೇಕು. ಏನು ಆಡ್ತಾ ಇದ್ದಾಳೆ ನೀನು? ಮಾತಾಡಬೇಡ. ನಾನು ಮಾತಾಡಕ್ಕೆ ಬಂದಿರೋದು ನಿಮ್ಮ ಅಮ್ಮನ ಜೊತೆಗೆ ಅಂತ ನಾನು ಹೇಳ್ತಾ ಇದ್ದೀನಿ, ಇನ್ನೂ ಮಾತಾಡ್ತೀಯ? ಮತ್ತೆ ಮಾತಾಡ್ತೀನಿ. ಇವತ್ತು ನಮ್ಮ ಅಕ್ಕಗೆ ಎಷ್ಟು ಹೊಟ್ಟೆ ಉರಿತಾ ಇದ್ದು ಗೊತ್ತೇ? ಅವಳಿಗೆ ಹಂಗಾಗಿರೋದಕ್ಕೆ ಎಷ್ಟು ಅವಳು ನೋವು ಅನುಭವಿಸ್ತಾ ಇದ್ದಾಳೆ. ಮತ್ತೆ ಇವತ್ತು ನಾನು ಎಷ್ಟು ನೋವು ಅನುಭವಿಸ್ತಾ ಇದ್ದೀನಿ ಅಂತ ನನಗೆ ಅನುಭವಿಸ್ತಾ ಇರೋಳಿಗೆ ಮಾತ್ರ ಗೊತ್ತು. ಆ ನೋವು ನಿನಗೆ ಕಾಣಿಸ್ತಾ ಇಲ್ಲ. ನನಗೆ ಪಟ್ಟೆ ಸಿರೋ ಸೊಟ್ಟ ಹೋಗಿ ನಾನು ಎಷ್ಟು ನಿಜವಾಗ್ಲೂ ನಾನು ಬಾಧೆ ಪಡ್ತಾ ಇದ್ದೀನಿ ಅಂದರೆ ಅಷ್ಟೆಷ್ಟು ಬಾಧೆ ಪಡ್ತಾ ಇಲ್ಲ. ನಾನು ಇವತ್ತೆಷ್ಟು ಕಷ್ಟಪಡ್ತಾ ಇದ್ದೀನಿ ಅಂತ ನನಗೆ ಗೊತ್ತು, ನಿಮಗೆ ಗೊತ್ತಿಲ್ಲ ಅಂದಮೇಲೆ ಮಾತಾಡಬೇಡ್ರಿ ನೀವು. ಏಯ್, ಮುಚ್ಚು ಬಾಯಿ, ಮುಚ್ಚು ಬಾಯಿ, ಮುಚ್ಚು. ಹೆಚ್ಚಾಗಿ ಏನಾರ ಮಾತಾಡಿದಿ ಅಂದ್ರೆ ನಾನು ಮಾತ್ರ ಸುಮ್ಮನಿರೋದಿಲ್ಲ ನೋಡು. ಮುಚ್ಚಬೇಕು ನೀನು ಬಾಯ. ಮಾತಾಡಿದಿ ಅಂದ್ರೆ ನಾನು ಸುಮ್ಮನಿರಲ್ಲ. ಎಷ್ಟು ಮಾತಾಡಬೇಕೋ ಅಷ್ಟು ಮಾತಾಡಬೇಕು. ಮಿತಿ ಮೀರಿ ಮಾತಾಡಬೇಡ ನೀನು. ಅವರು ಇರೋದನ್ನೇ ಮಾತಾಡ್ತಾರೆ. ಅವ್ರಿಗೆ ಸಿಟ್ಟು ಬರೋಕ್ಕಿಲ್ವ ಮತ್ತೆ? ಹಂಗಾರೆ ನನ್ನ ಮಕ್ಳು ಏನು ಮಾತಾಡೋಂಗೆ ಇಲ್ಲಮ್ಮ. ಅವರು ಇದ್ದಂಗೆ ಮಾತಾಡ್ತಾರೆ. ಅದಕ್ಕೆ ಈ ಜನಗಳಿಗೆ ಆಗಲ್ಲ ನನ್ನ ಮಕ್ಳನ್ನ ಕಂಡ್ರೆ. ಅದಕ್ಕೆ ಹಂಗೆ ಮಾತಾಡ್ತಾರೆ. ನೆಟ್ಟಿಗೆ ಸಂಸಾರ ಮಾಡ್ತೀನಿ, ನೆಟ್ಟಿಗಿರ್ತೀನಿ, ಕರ್ಕೊಂಡು ಹೋಗ್ತೀನಿ, ಈಗಲೇ ಕರ್ಕೊಂಡು ಹೋಗ್ತೀನಿ ನನ್ನ ಮಗುಗೆ ಹೇಳಿ. ಕರ್ಕೊಂಡೋಗಿ ಮತ್ತೆ ಬರೀ ಹೇಳ್ಬೇಡ ನೀನು ಬುಗ್ಗು. ಕರ್ಕೊಂಡು ಹೋಗೋದು ಕಲಿ. ನಿನ್ನ ಮಗುಗೆ ಹೇಳಿ ಈಗಲೇ ಕರ್ಕೊಂಡು ಹೋದ್ರೆ ಇರ್ತಾಳೆ ನಮ್ಮ ಅಕ್ಕ, ಎಲ್ಲೂ ಹೋಗಲ್ಲ. ಫಸ್ಟು ನೀನು ಇವಾಗ ಫಸ್ಟ್ ಕರ್ಕೊಂಡು ಹೋಗೋದು ಕಲಿ ನಮ್ಮ ಅಕ್ಕ. ಇನ್ನು ಮಾತಾಡ್ಕೊಡ್ದೆ, ನೀನು ಮಾತಾಡಬೇಡ. ನೀವು ನನ್ನ ಸೊಸೆ ಇದ್ದಾಳೆ, ನನ್ನ ಸೊಸೆ ಮಾತಾಡಬೇಕು, ನಿಮ್ಮ ಅಮ್ಮ ಮಾತಾಡಬೇಕು. ನೀ ಮಾತಾಡೋ ಅಧಿಕಾರ ಇಲ್ಲ. ನಿನ್ನ ಏನೋ ಕಂಡಿಲ್ದಾಳೆ, ನೀನು ಮಾತಾಡಬಾರ್ದು ಅಷ್ಟೇ. ನಿನಗೇನು ಗೊತ್ತು? ಮದುವೆ ಅಂದರೆ ಏನು ಗೊತ್ತು? ಸಂಸಾರ ಅಂದರೆ ಏನು ಗೊತ್ತು? ಅದೇ ಕಾಣ್ದಂಗಿದೆಯಾ ನೀನು? ಇನ್ನೇನು ನೀನು ತಿಳ್ಕೊಂಡಿದೀಯೇ? ದೇವ್ರೆ, ಯಾಕೆ ಹಂಗೆ ಹೋಯ್ತಾ ಇದೆಯಾ? ಯಾಕೆ ನನ್ನ ಮಗಳು ಮಗ ಹೋಗೋಕ್ಕಿಲ್ಲ, ಏನೋ ಮಾತಾಡ್ತಾಳಂತೆ. ಅದಕ್ಕೇ ನೀನು ಮಿತಿ ಬೀರಿ ಮಾತಾಡಬೇಡ ಕಣಮ್ಮ. ಎಷ್ಟಕ್ಕಿರ್ಬೇಕು ಅಷ್ಟಕ್ಕಿರಬೇಕು ಅಂತ ಹೇಳಿದ್ದೀನಿ. ನಾವು ಇಲ್ಲಡು ನಮ್ಮ ಓನಿಲಿಂದ ಮದುವೆ ಮಾಡ್ತೀವಿ. ಓನಿಲನ್ನು ಮದುವೆ ಮಾಡಿ ನಾವು ಸೊಸೆತನ ಮಾಡಿಸ್ಕೊಂಡು ಹೋಗ್ತೀವಿ. ರೊಕ್ಕ ಒಬ್ಬಳೇ ಅಲ್ಲ ಬರ್ದಿಲ್ದಾಳು. ನಮ್ಮ ಶ್ರೀದೇವಿನೂ ಅವಳಿದ್ರೆ ಸಾಕು. ಡೈವರ್ಸ್ ಕೊಡ್ತಾನೆ ನನ್ನ ಮಗ, ಡೈವರ್ಸ್ ಕೊಡ್ತಾನೆ ಕಣೆ, ಡೈವರ್ಸ್ ಕೊಡ್ತಾನೆ. ಬೇಡ ಸುಮ್ಕಿರತ್ತ, ಡೈವರ್ಸ್ ಪಾಯಸ್ ಅಂತ ಎಲ್ಲ ಹೋಗೋದು ಬೇಡ, ಸುಮ್ಮನಿರು ನೀನು. ಹಿಂಗೆ ಮಾತಾಡಿರಿ ಅಷ್ಟೇನೆ. ಏನು ಮಾಡ್ತೀಯ? ಹಿಂಗೆ ಮಾತಾಡಿರಿ ಅಷ್ಟೇನೆ ಅಂತೀಯ? ನೀವು ಹಿಂಗೆ ಮಾತಾಡಿರಿ ಅಷ್ಟೇನೆ. ನನ್ನ ಮಗ ಅಲ್ಲೇ ಡೈವರ್ಸ್ ಕೊಡ್ತೀನಿ ಅಂತೇಳಿ ಹೇಳಿದಾನೆ. ಬೇಡ, ನನಗೆ ಅಲ್ಲೇ ಡೈವರ್ಸ್ ಕೊಟ್ಬಿಡ್ತೀನಿ ನಾನು, ಆ ಬುದ್ಧಿ ಕಲ್ತ್ಕೊಂಬಲ್ಲ ಅಂತ ಹೇಳಿದಾನೆ. ಇವಾಗ ನಮ್ಮ ಮನೇಲಿಗೂ ಮದುವೆ ಮಾಡ್ತೀವಿ ನಾವು. ಮದುವೆ ಮಾಡಿ ಸೊಸೆ ತತ್ತೀವಿ. ಸೊಸೆ ತಂದು ನಾವು ಹೆಂಗೆ ಇರ್ಬೇಕು ಹಂಗೆ ಇರ್ತೀವಿ. ಸುಮ್ಮನೆ ಇಲ್ಲಿಂದ ಹೋದ್ರೆ ಸರಿ. ನಾವ್ಯಾಕೆ ಹೋಗೋಣ? ನೀನು ಹೋಗು. ನಾವು ಇಲ್ಲೇ ಇದೀವಿ, ನಮ್ಮ ಮನೆ ಇದು. ಇನ್ಮೇಲಿಂದ ನಾವು ಇದೇ ಮನೆಯಾಗಿರೋದು. ಬಿಡ್ದತ್ತ ಹೋಗ್ಲಿ ನೋಡು. ನಿನ್ನ ಎದುರಿಗೆ ನನ್ನ ಮಗುಗೆ ನಾನು ಮದುವೆ ಮಾಡಲಿಲ್ಲ ಅಂದರೆ ಕೇಳಿ, ಇನ್ನೊಂದು ಮದುವೆ ಮಾಡಲಿಲ್ಲ ಅಂದರೆ ಕೇಳಿ. ನಾನು ನಾವಾಗಿದ್ದೋದ್ರೆ ಒಂದು ಹೋಯ್ತು. ಇಲ್ಲ ನೀನು ನಿನ್ನ ತಾಲಂಡಿ ಆಟ ಆಡ್ಕೊಂಡು ಹಿಂಗೆ ಇರ್ತೀನಿ ಎಂಬುದಾದರೆ ನೀನು ಹಿಂಗಿರೋದಯ್ಯ. ಅವನಿಗೆ ಸಣ್ಣನಿಗೆ ಹೆಣ್ಣು ಹುಡುಕ್ತಾ ಇದ್ದಾರೆ, ಮದುವೆ ಮಾಡ್ತಾರಂತ ಅಲೇನಿ. ಇವತ್ತು ಯಾರೋ ಬಂದಿದ್ರಪ್ಪ, ಹೆಣ್ಣು ಕೊಡೋರು. ಅವ್ರು ಯಾರೋ ಗೊತ್ತಿಲ್ಲ, ಬಂದಿದ್ರು, ಮಾತಾಡ್ತಿದ್ರು. ಅವನಿಗೆ ಹೆಂಡ್ತಿ ಅಂದ್ರೆ ಇನ್ನೂ ಮುಗೀತು. ಬಂದಾರೆ ಯಾರು ನೋಡ್ಕೊಂಬಲ್ಲ ಹೇಳಕ್ಕ. ನಾವು ಹಂಗೆ ಅಂತೀವಿ, ಅವ್ರು ಬಂದಾರು ನೋಡ್ಕೋಬೇಕಲ್ಲ. ಅವ್ರು ನೋಡ್ಕೊಂಬಲ್ಲ, ಸುಮ್ಕಿರು. ಡೈವರ್ಸ್ ಪವರ್ಸ್ ಎಲ್ಲ ಏನು ನನ್ನ ಮಗಳೇನು ಕೊಡಲ್ಲ. ಚೆನ್ನಾಗಿ ಇಟ್ಕೊಂಡು ಹೋಗ್ತಾಳೆ ಅಷ್ಟೇ. ಏನು ಮಾಡೋಣ? ಇವಳು ಬಂದು ಇವ್ರ ಅತ್ತೆ ಚೆನ್ನಾಗಿದ್ದಿಲ್ಲ ನಮ್ಮ ಜೊತೆಗೆ, ಇವಳು ಜಗಳ ಮಾಡ್ಕೊಂಡು ಹೋಗ್ತಾಳೆ. ಬೇಡಪ್ಪ ಬೇಡ, ಯಾಕೆ ನಮ್ಮ ಗ್ರಾಚಾರನೇ ಚೆನ್ನಾಗಿಲ್ಲ ಅನ್ನಿಸ್ತೈತೆ. ನೋಡ್ತಾ ಇರಿ, ನಿಮ್ಗೆ ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನಾರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.